14 ಏಪ್ರಿಲ್ 1891ರಂದು ರಾಮ್ಜಿ ಸತ್ಪಾಲ್ ಮತ್ತು ರಮಾಬಾಯಿ ದಂಪತಿಗಳಿಗೆ ಮುದ್ದಿನ ಹಾಗೂ ಕೊನೆಯ ಮಗನಾಗಿ ಜನಿಸಿದವರೇ ಡಾಕ್ಟರ್ BR ಅಂಬೇಡ್ಕರ್. ಆರತಿಯಾಗು ಅಪ್ಪನಾಸೆಯ ಆಗಸವಾಗು ಒಳ್ಳೆ ಜನರ ನೋದಾಗು ನಾಡಿನ ಒಳ್ಳೆಯ ಪ್ರಜೆಯಾಗು. ಮನಸ್ಸೇ ಕರಗದ ಲೋಕವೇ ಲೋಕವು, ಮನಸ್ಸೇ ಕರಗದ ಲೋಕವೇ ಲೋಕವು, ಗುಡಿಸಿಲೊಳಗಡೆ ನಮ್ಮ ಬದುಕೆ ಮುಗಿಯುವುದೇ, ನಾ ಮತ್ತೆ ಹಾರುವ ಕಿರು ಆಸೆ ಮೂಡಿದೆ, ಬೆಳಕು ಹರಿದಿದೆ ಭಾನುಮಯ್ಯ ಮುರಿದಿದೆ, ಈಗ ರೆಕ್ಕೆ ಹಾರದೆ ಕೊನೆ ಕದವು ತೆರೆಯದೆ, ಪುಟ್ಟ ಪುಟ್ಟ ಗುಂಡಿಗೆಲಿ ಉಸಿರೆ ನಿಂತು ಹೋಗೈತೆ, ಮನೆಯು ಮಸಣವು ಎರಡು ಒಂದೇ ಆಗೈತೆ, ಕಣ್ಣಿರುಕ್ಕಿ ಬಂದರೆ ನೀನೇ ಒರೆಸಿಕೋ ಇಲ್ಲಿ, ಅಪ್ಪ ಅಮ್ಮ ಯಾರೂ ಇಲ್ಲ ನೋವ ನುಂಗಿಕೋ, ಹೋದರೆ ಹೋಗಲಿ ಸಾಯೋ ಬದುಕು ನಮದು, ಕಿವಿಗೆ ಬೀಳದಿ ಕಿರುಚಾಟವು ಎಂದು, ಹೋದರೆ ಹೋಗಲಿ ಸಾಯೋ ಬದುಕು ನಮದು, ಏಳಿಗೆಯಾಗದು ನಮ ಬದುಕಿದು ಎಂದು, ಮನಸ್ಸೇ ಕರಗದ ಲೋಕವೇ ಲೋಕವು, ಮನಸ್ಸೇ ಕರಗದ ಲೋಕವೇ ಲೋಕವು. ಅಮ್ಮ ಹೇಳಮ್ಮ, ಜಾತಿ ಹೆಸರಲ್ಲಿ ನಮ್ಮನ್ನ ಬೇರೆ ಮಾಡಿರೋದು ಯಾರು? ನಂಗ್ ಗೊತ್ತಿಲ್ಲ, ಇದನ್ನೆಲ್ಲರೂ ಒಪ್ಕೊಂಡಿದ್ದಾರೆ, ಯಾವ್ದೋ ಪುಸ್ತಕದಲ್ಲಿ ಬರ್ದಿರ್ಬೋದು. ಪುಸ್ತಕದಲ್ಲಿ ತಪ್ಪರ್ತಿದ್ರೆ ಅದನ್ನ ಒಪ್ಕೋಬೇಕಾ? ಒಂದಿನ ನಾನೇ ಪುಸ್ತಕ ಬರೀತೀನಲ್ಲ, ಆಗ ಇದನ್ನೆಲ್ಲ ಸರಿ ಮಾಡ್ತೀನಿ. ನನ್ಗ್ ನಂಬಿಕೆ ಇದೆ, ನಾನ್ ಯಾವ ವಿಷಯದ ಬಗ್ಗೆ ಯೋಚಿಸ್ತಿದ್ದೀನೋ ಹೊರಗ್ ಬರಕ್ ದಾರಿನ ಈ ಪುಸ್ತಕಗಳೇ ತೋರಿಸುತ್ತೆ ಅಂತ. ಹೋರಾಡಕ್ಕೂ ಮುಂಚೆ ಓದೋದು ತುಂಬಾ ಮುಖ್ಯ. ಹಿಡಿದು ಬೀಸಲಿಲ್ಲ ಬಡತನ ಕಂಜಿ
ಬಡತನ ಕಂಜಿ ಕೂರಲಿಲ್ಲ. ನೀನು ಓದಿಸಾನೆ ಹಿಡಿದ ಶಾಸ್ತ್ರಗಳು ಅವು ಕಳಚಿಕೊಂಡವಯ್ಯ ಎಲ್ಲ ಮುಸುಕುಗಳು. ನೀನು ಓದಿಸಾನೆ ಹಿಡಿದ ಶಾಸ್ತ್ರಗಳು ಅವು ಕಳಚಿಕೊಂಡವಯ್ಯ ಎಲ್ಲ ಮುಸುಕುಗಳು. ಯೋಗವೆಂದು ಯೋಗ್ಯವೆಂದು ಅಸ್ಪೃಶ್ಯತೆ ಸಹಜವೆಂದು ವಾದಿಸುವ ವೇದಿಗಳ ಕೂಟ. ನಿನ್ನ ವಾದ ಕಂಜಿ ಕಿತ್ತವಯ್ಯ ಓಟ, ನಿನ್ನ ವಾದ ಕಂಜಿ ಕಿತ್ತವಯ್ಯ ಓಟ. ಜಾತಿ ಮತಗಳೆಲ್ಲ ಹೇಗೆ ಸಮತೆಯೊಂದೆ ನಮ್ಮ ಧ್ಯೇಯ ಎಂದು ನೀನು ಹೇಳಿಕೊಟ್ಟ ನ್ಯಾಯ. ಅದು ಅಳಿಸಿದಯ್ಯ ಅಹಮಿನ ಹಳೆ ಅಧ್ಯಾಯ, ಅದು ಅಳಿಸಿದಯ್ಯ ಅಹಮಿನ ಹಳೆ ಅಧ್ಯಾಯ. ಸಂವಿಧಾನ ರಚಿಸಲು ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಅವಕಾಶ ಸಿಗುತ್ತದೆ. ತಗೋ ಈ ಪುಸ್ತಕ, ಬರೆಯೋಕ್ ಶುರು ಮಾಡು. ಬರೀ ಪ್ರತಿ ಹೆಣ್ಣು ತನ್ನ ಸ್ವಂತ ಕಾಲ್ ಮೇಲೆ ನಿಂತ್ಕೋಬೇಕು ಅಂತ ಬರೀ. ಪ್ರತಿ ಹೆಣ್ಣಿಗೂ ಸ್ವಾತಂತ್ರ್ಯ ಸಿಗಬೇಕು ಅಂತ ಬರೀ. ಅವಳೆಷ್ಟು ಸಬಲೆ ಆಗ್ಬೇಕು ಅಂದ್ರೆ ಗಂಡನ ಮನೆಯಿಂದ ಓಡಿಸಿದ್ರು ಅವಳು ಸ್ವತಂತ್ರವಾಗಿ ಬದುಕಬೇಕು, ಸ್ವತಂತ್ರವಾಗಿ ದುಡಿಬೇಕು. ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಶಿಲ್ಪಿಯು, ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು, ಸಮಾನತೆಯನು, ಏಕತೆಯನು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನು. ನಿನ್ನ ಲೇಖನಿಯ ಬರಹ ದೇಶ ಗರ್ಜನೆ, ಒಂದು ಒಂದು ಮಾತು ಕೂಡ ಭೀಮ ಗರ್ಜನೆ. ನಾಯಕ ನೀನು ಭೀಮರ, ಮಹಾನಾಯಕ ನೀನು ಭೀಮರ, ನಾಯಕ ನೀನು ಭೀಮರ, ಮಹಾನಾಯಕ ನೀನು ಭೀಮರ. ನೊಂದ ಜನರಿಗೆ ನೀ ದೇವರೋ ಜಗ ಹೇಳಿದೆ ಜೈ ಭೀಮರ. ತುಂಗದಲ್ಲಿ ಉರಿಯೋ ಸೂರ್ಯನೇ ನೀನು, ಧೈರ್ಯದವರ ಧೈರ್ಯವೋ. ನೀಲಿ ಅಂದ್ರೆ ನೀತಿಯ, ಜೈ ಭೀಮ ಅಂದ್ರೆ ನಿರ್ಭೀತಿಯ. ಕಾನೂನಿನ ಮಾನ ಮುಚ್ಚೋ ಬಟ್ಟೆ ನೀಡವ, ಜಾತಿ ಜಾಲೆ ಹಾರಿಸಲು ಕಾಲು ಸುರಿದವ, ಮನೆ ಒಡೆಯೋ ಕುತಂತ್ರಿಗಳ ಕಾಲು ಮುರಿದವ, ಗುಳ್ಳಿನರಿಗಳ ಚರ್ಮ ಸುಲಿದವ. ದಲಿತರ ಸೂರ್ಯ ಎಂದೇ ಹೆಸರಾದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಮಾಜದ ಅಸಮಾನತೆಯ ಬೆಂಕಿಯ ಬಲೆಯಲ್ಲಿ ಬೆಂದು ಬಂದಂತಹ ಮಹಾನಾಯಕ. ತಮ್ಮ ಸಂವಿಧಾನದಲ್ಲಿ ಕೇವಲ ದಲಿತರಿಗೆ ಮಾತ್ರವಲ್ಲದೆ ಭಾರತದ ಪ್ರತಿಯೊಬ್ಬ ಪ್ರಜೆಯೂ ತಲೆ ಎತ್ತಿ ಬದುಕುವ ಅವಕಾಶ ಕಲ್ಪಿಸಿದ ಧೀಮಂತ ನಾಯಕ. ಡಿಸೆಂಬರ್ 6, 1956ರಂದು ನಮ್ಮ ಭಾರತದ ಸೂರ್ಯ ಹಸ್ತಂಗತವಾಗಿದ್ದರು. ತಮ್ಮ ಜೀವಿತದ ಪರಮೋಚ್ಚ ಅವಧಿಯನ್ನು ಸಮಾಜದ ಒಳಿತಿಗಾಗಿ ಮುಡಿಪಾಗಿಟ್ಟಿದ್ದ ಈ ಮಹಾನ್ ಚೇತನಕ್ಕೆ ಎದ್ದು ನಿಂತು ಗೌರವ ಸಲ್ಲಿಸೋಣ. ಜೈ ಭೀಮ್.